ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನಲ್ಲಿ ಭಾರೀ ಮಳೆ ಆಗ್ತಾ ಇರೋದು. ಕೊಪ್ಪ ಶೃಂಗೇರಿ ತಾಲೂಕಿನ ಅಂಗನವಾಡಿ ಶಾಲೆಗಳಿಗೆ ರಜೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಮುನ್ಸೂಚನೆ. ದಾಂಡೇಲಿ ಜೋಯಿಡಾ ತಾಲೂಕಿನಲ್ಲಿ ಶಾಲೆಗೆ ರಜೆ. ಇದು ಅಂಗನವಾಡಿ ಮತ್ತು ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಕೆಲವು ಕಡೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿರೋದು. ಯಾಕಂದ್ರೆ ವಿಪರೀತ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ನೋಡಿ, ಚಿಕ್ಕಮಗಳೂರಿನಲ್ಲಿ ಕೊಪ್ಪ ಮತ್ತು ಶೃಂಗೇರಿ ಈ ಎರಡು ತಾಲೂಕಿನಲ್ಲಿ ಭಾರಿ ಮಳೆ, ಹಾಗಾಗಿ ಅಲ್ಲಿ ಅಂಗನವಾಡಿ ಮತ್ತು ಶಾಲೆಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಕೆಲವು ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ರಜೆ ಘೋಷಣೆ ಆಗಿರೋದು. ಚಿಕ್ಕಮಗಳೂರಲ್ಲಿ ಎಲ್ಲಾ ಶಾಲಾ ಕಾಲೇಜು ಅಂತ ಅಲ್ಲ, ಶಿವಮೊಗ್ಗದಲ್ಲಿ ಎಲ್ಲಾ ಶಾಲಾ ಕಾಲೇಜು ಅಂತ ಅಲ್ಲ, ಎಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆಯೋ ಅಲ್ಲಿ. ಛತ್ರಿ ತಗೋದಿ ಬರೋದ. ಬಾರ ಹುತ್ತರಂಡಿದ. ಬಾರ ಎಸ್ ನೋಡಿ, ಇದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇರೋದು. ಮರ ರಸ್ತೆಗೆ ಬಿದ್ದಿದೆ, ಕೆಲವು ಕಡೆಯಲ್ಲಿ ಲೈಟ್ ಕಂಬಗಳು ಬಿದ್ದಿದೆ, ಕೆಲವು ಕಡೆಯಲ್ಲಿ ವಿದ್ಯುತ್ತೇ ಇಲ್ಲ, ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೇತುವೆಗಳು ಮುಳುಗಡೆ ಆಗಿದೆ. ಆಮೇಲೆ ಕೆಲವು ಕಡೆಯಲ್ಲಿ ಭೂಮಿ ಕುಸಿತ ಆಗಿರೋದು, ಮಣ್ಣು ಕುಸಿತ ಆಗಿರೋದು, ಕಾಂಪೌಂಡ್ ಬಿದ್ದಿರೋದು, ಹಳೆಯ ಕಟ್ಟಡಗಳು ಬೀಳೋ ಪರಿಸ್ಥಿತಿಗೆ ಬಂದಿರೋದು, ಈ ಥರದ್ದೆಲ್ಲ ಅವಾಂತರಗಳು ಆಗ್ತಾ ಇದೆ. ಆಮೇಲೆ ಮಳೆಗಾಲದಲ್ಲಿ ಇದೊಂದು ಸಾಮಾನ್ಯ ಪರಿಸ್ಥಿತಿ. ಬಟ್ ಈ ಬಾರಿ ಸ್ವಲ್ಪ ಲೇಟಾಗಿ ಮಳೆ ಪ್ರಾರಂಭ ಆಗಿರೋದು ನೋಡಿ. ಇಷ್ಟು ದಿನ ಮಳೆ ಇಲ್ಲ, ಈಗ ಮಳೆಯಿಂದ ಹಾಗಾಗಿದೆ ಅನ್ನೋ ಸುದ್ದಿ. ಇದು ನೀವು ಗಮನಿಸ್ತಾ ಇರೋದು ಚಿಕ್ಕಮಗಳೂರು ಈ ಭಾಗದಲ್ಲಿ ವಿಪರೀತ ಮಳೆಯಿಂದ ಆಗಿರುವಂಥ ಅಲ್ಲಿನ ಸಿಚುವೇಶನ್. ದಕ್ಷಿಣ ಕನ್ನಡದಲ್ಲೂ ಇದೇ ಥರದ ಪರಿಸ್ಥಿತಿ ಇದೆ. ಈ ಕಡೆ ಮಡಿಕೇರಿಯಲ್ಲೂ ಕೂಡ ಇದೇ ಥರದ ಪರಿಸ್ಥಿತಿ ಇದೆ. ಇನ್ನು ಅಕ್ಕಪಕ್ಕ ರಾಜ್ಯದಲ್ಲೂ ಹಿಂಗೇನೇ ಇದೆ. ಮಹಾರಾಷ್ಟ್ರ ಮತ್ತು ಕೇರಳಂ ಇಲ್ಲೂ ಕೂಡ ಹಾಗೇನೇ ಇದೆ. ವಿಪರೀತವಾಗಿ ಮಳೆ ಆಗ್ತಾ ಇರೋದು. ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ, ಇನ್ನೂ 2-3 ದಿನ ಕಾಲ ಇದೇ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಆ ಜಿಲ್ಲೆಯ ಜಿಲ್ಲಾಡಳಿತ, ತಾಲೂಕು ಆಡಳಿತಗಳು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇವೆ. ಅಂದರೆ ಕೆಲವರು ನದಿ ಪಾತ್ರದ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾಗತ್ತೆ. ಕೆಲವು ಗುಡ್ಡಗಾಡು ಪ್ರದೇಶದ ಜನರನ್ನು ಕೂಡ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಬೇಕಾಗತ್ತೆ. ಕೆಲವು ಕಟ್ಟಡಗಳು ನೀರಿಂದ ಆವೃತವಾಗಿದೆ, ಅವುಗಳನ್ನು ಹೇಗೆ ಸಂರಕ್ಷಿಸೋದು ಯೋಚಿಸಬೇಕಾಗತ್ತೆ. ಸೊ ಈ ಎಲ್ಲ ಕೆಲಸವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು, ಅಲ್ಲಿನ ಜಿಲ್ಲಾಡಳಿತಗಳು ನೋಡ್ಕೊಳ್ತಾ ಇದೆ. ಸದ್ಯದ ಪರಿಸ್ಥಿತಿ ವಿಪರೀತ ಮಳೆ ನೋಡಿ. ವಿಪತ್ತು ನಿರ್ವಹಣಾ 2025 ಅವರು ಎಲ್ಲೆಲ್ಲಿ ಮಳೆ ಆಗತ್ತೆ, ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಬೇಕು, ಅಲ್ಲಿನ ಪರಿಸ್ಥಿತಿ ಏನು ಅಂತ ತಿಳಿಸ್ಬಿಟ್ಟಿದ್ದಾರೆ. ಎಲ್ಲ ಅಲರ್ಟ್ ಆಗಬೇಕು ಅಧಿಕಾರಿಗಳು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ.